ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನ್ ಉಪಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 95 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರೆಲ್ಲ ಟಾಸ್ಕ್ ಆಡಿ ಗೆದ್ರು, ಯಾರಿಗೆಲ್ಲ ಪ್ಲಸ್ ಪಾಯಿಂಟ್ ಆಯಿತು, ಯಾರಿಗೆಲ್ಲ ಮೈನಸ್ ಪಾಯಿಂಟ್ ಆಯಿತು ಅನ್ನೋ ಒಂದು ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಕನಸುಗಳು ಆದಷ್ಟು ಬೇಗನೆ ಈಡೇರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಬನ್ನಿ ಇನ್ನೆಕ್ಕಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ, ಗೆಲುವಿನ ಬಿಲ್ಲೆಗಳು ಅಂತೇಳಿ. ಬಿಗ್ ಬಾಸ್ನವರು ರಾಜ ಮತ್ತು ರಾಣಿಯವರಿಗೆ ಒಂದಿಷ್ಟು ಬಿಲ್ಲೆಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಸ್ಪರ್ಧೆಗಳಿಗೆ ಹಂಚಬೇಕು ಅಂತೇಳಿ ಬಿಗ್ ಬಾಸ್ನವರು ತಿಳಿಸಿರ್ತಾರೆ. ತಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಬಿಲ್ಲೆಗಳನ್ನು ಸ್ಪರ್ಧೆಗಳಿಗೆ ಕೊಡ್ತಾ ಹೋಗ್ತಾರೆ ಇವರು ರಾಜ ಮತ್ತು ರಾಣಿಯವರು. ಆಟ ಆಡ್ತಕ್ಕಂಥ ಸ್ಪರ್ಧೆಗಳು ಏನು ಮಾಡಬೇಕು, ಸ್ಪರ್ಧೆಗಳ ಬಳಿ ಹತ್ರ ಹೋಗಿ ರಾಜ ಮತ್ತು ರಾಣಿಯವರು ಕೊಟ್ಟಿರ್ತಕ್ಕಂಥ ಬಿಲ್ಲೆಗಳನ್ನು ಇವರು ಇಸಿಕೊಳ್ಳುವಲ್ಲಿ ಮನವೊಲಿಸಬೇಕಾಗತ್ತೆ. ಸ್ಪರ್ಧೆಗಳದ್ದು ಅವರು ಕೊಟ್ಟಿರ್ತಕ್ಕಂಥ ಬಿಲ್ಲೆಗಳನ್ನು ತಗೊಂಡು ನಿಯಮಾನುಸಾರವಾಗಿ ಜೋಡಿಸಿಕೊಂಡು ಲಾಸ್ಟಿಗೆ ಯಾರು ಹೆಚ್ಚು ಬಿಲ್ಲೆಗಳನ್ನು ಉಳಿಸ್ಕೊಂಡಿರ್ತಾರೋ ಅವರು ಈ ಒಂದು ಆಟದಲ್ಲಿ ಗೆದ್ದು ಮುಂದಕ್ಕೆ ಹೋಗ್ತಾರೆ. ರಾಸಿಕ್ ಅವರ ಒಂದು ಕ್ಯಾಪ್ಟನ್ಶಿಪ್ ನಾವು ನೋಡಿದ್ದೇವೆ. ಅವರು ಒಂದಷ್ಟಾಗಿ ಏನು ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ, ಬೆಸ್ಟ್ ಆಗಿ ಅವರು ಕ್ಯಾಪ್ಟನ್ಶಿಪ್ ಮಾಡೇ ಇಲ್ಲ. ಸ್ಪಂದನ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡೋಣ ಅಂತೇಳಿ ಅನ್ಕೊಂಡಿದ್ದೀನಿ ಅಂತ ಹೇಳಿ ತಿಳಿಸ್ತಾರೆ. ರಕ್ಷಿತ್ ಅವರು ನಾಮಿನೇಟ್ ಮಾಡೋದು ಇವರೇ, ಮತ್ತೆ ಕ್ಯಾಪ್ಟನ್ಶಿಪ್ ಮಾಡೋದು ಇವರೇ. ಈ ಹುಡುಗಿ ಮನಸ್ಥಿತಿ ಹೆಂಗೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಗುರು ನಮಗೆ. ಇಷ್ಟು ದಿನಗಳ ಕಾಲ ಸ್ಪಂದನ ಮತ್ತು ಕಾವ್ಯ ಅವರ ನಡುವೆ ಈ ಜಗಳ ಮಾಡಿದ್ದಾದ್ರು ಯಾಕೆ? ಸೊ ಈ ರೀತಿ ಡಬಲ್ ಗೇಮ್ ಮಾಡೋದ್ರಿಂದ ತುಂಬಾನೇ ಬೇಜಾರಾಗುತ್ತೆ. ಸೊ ಹಾಗಾಗಿ ರಕ್ಷಿತ್ ಅವರು ತಮ್ಮೆಲ್ಲ ಬಿಲ್ಲೆಗಳನ್ನು ಸ್ಪಂದನ ಅವರಿಗೆ ಕೊಡುತ್ತಾರೆ. ಗೇಮ್ ಸ್ಟಾರ್ಟ್ ಆಗುತ್ತೆ. ಗೇಮ್ ಅಲ್ಲಿ ಏನು ಇರಲಿಲ್ಲ ಗುರು, ಸಪ್ಪೆ ಒಂದು ಕಿಕ್ ಇರಲಿಲ್ಲ, ಒಂದು ರಿದಮ್ ಇರಲಿಲ್ಲ, ಥ್ರಿಲ್ ಇರಲಿಲ್ಲ. ಈ ಒಂದು ಗೇಮ್ ಮಜಾನೇ ಇರಲಿಲ್ಲ. ಒನ್ ಸೈಡ್ ಮ್ಯಾಚ್ ಆಗಿತ್ತು ಈ ಒಂದು ಗೇಮ್. ರಾಶಿಕ್ ಅವರು ಈ ಒಂದು ಗೇಮ್ ಅಲ್ಲಿ ಗೆದ್ದು ಮುಂದಿನ ಹಂತಕ್ಕೆ ತಲುಪುತ್ತಾರೆ. ಧ್ರುವಂತ್ ಅವರು ಒಂದ್ ಕಡೆ ಸುಮ್ಮನೆ ಕುತ್ಕೊಂಡಿರ್ತಾರೆ. ಬೇಕು ಅಂತಾನೆ ಕಾಲ್ ಕೇರ್ ಜಗಳ ಮಾಡಕ್ಕೆ ಬರುವಂಗೆ ಇತ್ತು ಗಿಲ್ಲಿಯವರ ಒಂದು ಮನಸ್ಥಿತಿ. ನಿನ್ನೆ ಆಡಿರ್ತಕ್ಕಂಥ ಒಂದು ಗೇಮ್ ಇಲ್ಲಿ ಧ್ರುವಂತ್ ಅವರು ಆಡಿರ್ತಾರೆ ಸ್ಪಂದನ ಪರವಾಗಿ. ಇಲ್ಲಿ ಆಡ್ತಿರ್ಬೇಕನ್ನಪ್ಪ ಅಂದ್ರೆ ಅವರು ಮೈಯಿಂದ ನೀರು ಬಂದಿರ್ತಾವಲ್ಲ, ಅವನ್ನ ಸ್ವಲ್ಪ ಈ ತರ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿರ್ತಾರೆ. ಹಾಕಿದ್ದೀಯಾ ಅಂತೇಳಿ ಗಿಲ್ಲಿ ಅವರು, ಹಾಕಿಲ್ಲ ಅಂತೇಳಿ ಧ್ರುವಂತ್ ಅವರು ಬಟ್ಟೆ ಒಳಗೆ ಇರ್ತಕ್ಕಂಥ ನೀರುಗಳು ಬಕೆಟ್ ಒಳಗೆ ಬಿದ್ದಿದ್ದು ಒಪ್ಕೊಳ್ತಾ ಇಲ್ಲ ಧ್ರುವಂತ್ ಅವರು. ಇದ್ರ ಮಧ್ಯೆ ಅಶ್ವಿನಿ ಗೌಡ ಅವರು ಸಹಿತ ಗಿಲ್ಲಿ ಅವರ ವಿರುದ್ಧ ಜಗಳ ಮಾಡ್ತಾರೆ, ಅನಾವಶ್ಯಕವಾಗಿ ಜಗಳ ಮಾಡ್ತಾರೆ. ಅವರಿಬ್ರು ಒಂದು ಈತೊಬ್ಬತ. ಈ ಒಂದು ಜಗಳ ಎಲ್ಲೆಲ್ಲಿಗೂ ಹೋಗ್ಬಿಡ್ತು. ಹೋಗಲೆ ಬಾರಲೆ, ಅಲ್ಲುಜ್ಜು, ಮುಖ ತೊಳ್ಕೊ, ಸ್ನಾನ ಮಾಡ್ಕೊಂಡು ಬಾ, ಪೌಡರ್ ಹಾಕೋ, ಅವಶ್ಯಕವಲ್ಲದ ಮಾತುಗಳನ್ನು ಆಡ್ತಾ ಈ ಒಂದು ಜಗಳ ಮುಂದುವರಿತಾನೆ ಇತ್ತು. ಈ ಒಂದು ಜಗಳ ಗಿಲ್ಲಿ ಅವರಿಗೆ ಬೇಡವಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಇಷ್ಟು ದಿನ ಒಂದು ಏನು ಕೌಂಟರ್ ಕೊಡ್ತಾ ಇದ್ರು ಅದು ಒಂದು ಕೌಂಟರ್ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಬಟ್ ಈ ಒಂದು ಕೌಂಟರ್ ಏನಿದೆ ಇದು ಬಹಳಷ್ಟು ಜನರಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಅರ್ಥನೇ ಇರಲಿಲ್ಲ ಈ ಒಂದು ಜಗಳದಲ್ಲಿ, ಮ್ಯಾಟ್ರೇ ಇಲ್ಲ, ಏನು ವಿಷಯನೂ ಇಲ್ಲದೇನೆ ಈ ರೀತಿ ಒಬ್ಬರನ್ನ ಪ್ರೊವೋಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಒಂದು ಜಗಳ ತುಂಬಾನೇ ಇರಿಟೇಷನ್ ಆಯಿತು. ಬಾಯ್ಸ್ಗೆ ಒಂದು ಗೇಮ್ ಕೊಡ್ತಾರೆ ಬಿಗ್ ಬಾಸ್ನವರು, ಜಾರ ಬೇಡ ಜಾಣ ಅಂತೇಳಿ. ಈ ಒಂದು ಗೇಮ್ ಅಲ್ಲಿ ಧನುಷ್ ಅವರು, ಧ್ರುವಂತ್ ಅವರು, ರಘು ಅವರು ಆಡ್ಬೇಕಾಗತ್ತೆ. ಈ ಒಂದು ಗೇಮ್ ಅಲ್ಲಿ ಎಣ್ಣೆ ಹಾಕಿ ಅಲ್ಲಿ ಜಾರೋ ರೀತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದು ಜಾಗವನ್ನು. ಅಲ್ಲಿ ಬಾಲ್ಗಳನ್ನ ಇಟ್ಟಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಬಾಲ್ಗಳನ್ನು ಸಂಗ್ರಹಿಸ್ಕೊಂಡ್ ಬಂದು ಮಹಿಳೆಯರಿಗೆ ಕೊಡಬೇಕಾಗುತ್ತೆ. ಮಹಿಳೆಯರು ಆ ಒಂದು ಬಾಲ್ಗಳನ್ನ ಒಂದು ಬಾಕ್ಸ್ ಒಳಗೆ ಹಾಕ್ಬೇಕಾಗುತ್ತೆ. ಈ ಒಂದು ಗೇಮ್ ಅಲ್ಲಿ ಧನುಷ್ ಅವರು ಮುನ್ನಡೆ ಸಾಧಿಸುತ್ತಾರೆ. ನಂತರ ಧ್ರುವಂತ್ ಮತ್ತು ರಘು ಅವರ ಪೈಕಿ ಒಬ್ಬರನ್ನ ಆಟದಿಂದ ಹೊರಗಿಡ್ಬೇಕಲ್ಲ, ಇಲ್ಲಿ ಒಂದಿಷ್ಟು ಗೊಂದಲಗಳು ಮೂಡುತ್ತವೆ ರಾಜ ಮತ್ತು ರಾಣಿಗೆ. ಇಲ್ಲಿಗೆ ರಘು ಬೇಕು, ಅಶ್ವಿನಿಗೆ ಧ್ರುವಂತ್ ಬೇಕು. ಇವರ ಡಿಸಿಷನ್ಗೆ ಅವ್ರು ಒಪ್ತಾ ಇಲ್ಲ, ಅವ್ರ ಡಿಸಿಷನ್ಗೆ ಇವ್ರು ಒಪ್ತಾ ಇಲ್ಲ. ಗಿಲ್ಲಿಯವರ ಆಸೆಯಂತೆ ರಘು ಅವರು ಹೋಗ್ಲಿ ಅಂತೇಳಿ ಧ್ರುವಂತ್ ಅವ್ರನ್ನ ಈ ಒಂದು ಆಟದಿಂದ ಹೊರ ತೆಗೆಯುತ್ತಾರೆ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಈ ಒಂದು ಅವಕಾಶನ ಧ್ರುವಂತ್ ಅವ್ರಿಗೆ ಕೊಡಬಹುದಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ನಂತರ ಇನ್ನೊಂದು ಗೇಮ್ ಆರಂಭವಾಗುತ್ತೆ, ಮನೆಯೊಂದು ಮೂರು ತಕ್ಕಡಿ ಅಂತೇಳಿ. ಈ ಒಂದು ಗೇಮ್ ಅಲ್ಲಿ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋ ವಿಚಾರ ಕುರಿತು ಸ್ಪರ್ಧೆಗಳೆಲ್ಲ ಡಿಸೈಡ್ ಮಾಡ್ಕೊಂಡ್ಬಂದು ಒಂದಿಷ್ಟು ಮಣ್ಣುಗಳನ್ನ ತಗೊಂಡು ಅವ್ರ ತಕ್ಕಡಿ ಒಳಗೆ ಹಾಕ್ಬೇಕಾಗುತ್ತೆ. ಯಾರು ಗೆಲ್ತಾರೋ ಅನ್ನೋದು ಇನ್ನು ಪೆಂಡಿಂಗ್ ಅಲ್ಲಿ ಇದೆ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಓಕೆ ಗೈಸ್, ಇನ್ನು ಮುಂದುವರೆದ ಭಾಗಕ್ಕೆ ಬರೋಣ. ಇವತ್ತಿನ ಒಂದು ಎಪಿಸೋಡ್ ವಿಚಾರಕ್ಕೆ ಬರೋಣ. 96ನೇ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಒಂದು ವಿಚಾರಕ್ಕೆ ಬರೋಣ. ಇವಾಗ ನಿನ್ನೆ ಏನು ಡಿಸ್ಕಂಟಿನ್ಯೂ ಆಗಿತ್ತು ಈ ಒಂದು ಗೇಮ್, ಅದು ಈ ಒಂದು ಎಪಿಸೋಡಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ಗೇಮು ರಘು ಅವರು ಮತ್ತು ಧನುಷ್ ಅವರು ಆಡ್ತಾ ಇದ್ದಾರೆ ಈ ಒಂದು ಗೇಮಲ್ಲಿ. ಈ ಒಂದು ಗೇಮಲ್ಲಿ ಧನುಷ್ ಅವರಿಗೆ ಹೆವಿ ಟಕ್ಕರ್ ಕೊಟ್ಟು ಹೆವಿಯಾಗಿ ಫೈಟ್ ಕೊಟ್ಟರು ಅಂತ ಹೇಳ್ಬೋದು ರಘು ಅವರು. ಈ ಒಂದು ಸೀಸನ್ ಪೂರ್ತಿ ನೋಡ್ತಾ ಹೋದ್ನಪ್ಪ ಅಂತಂದ್ರೆ ಧನುಷ್ ಅವರಿಗೆ ಒಳ್ಳೆ ಟಕ್ಕರ್ ಕೊಡ್ತಕ್ಕಂಥ ಸ್ಪರ್ಧಿಗಳು ಈ ಒಂದು ಸೀಸನ್ ಅಲ್ಲಿ ಯಾರು ಇರಲಿಲ್ಲ ಅನ್ನೋದೇ ಬೇಜಾರು. ಸೊ ಈ ಒಂದು ಆಟದಲ್ಲಿ ಧನುಷ್ ಅವರು ಗೆದ್ದು ಮುಂದಿನ ಹಂತಕ್ಕೆ ತಲುಪುತ್ತಾರೆ. ಸೊ ಇದಾದ ನಂತರ ಈ ವಾರ ಬಹುಶಃ ಯಾರು ಹೋಗ್ಬೋದು ಅನ್ನೋ ವಿಚಾರ ಚರ್ಚೆ ಆಗುತ್ತೆ. ರಕ್ಷಿತಾ, ರಾಸಿಕಾ ಮತ್ತು ರಘು ಅವ್ರ ನಡುವೆ ಇಂಥವ್ರೆ ಹೋಗ್ತಾರೆ ಅಂತ ಇಲ್ಲಿ ಊಹೆ ಮಾಡ್ಕೊಳಕ್ ಆಗಂಗಿಲ್ಲ. ಹೋದ ವಾರ ಸ್ಪಂದನ ಅವರು ಹೋಗ್ತಾರೆ ಅಂತ ನಾನು ಗೆಸ್ ಮಾಡಿದ್ದೆ. ಗೆಸ್ ಮಾಡಿದ್ರು ಸಹಿತ ಉಲ್ಟಾ ಹೊಡಿತು ನನಗೆ ಅಂತೇಳಿ ರಕ್ಷಿತಾ ಅವ್ರು ತಿಳಿಸ್ತಾ ಇದ್ದಾರೆ. ನಿಮ್ಗಷ್ಟೇ ಅಲ್ಲ, ನಮಗೂ ಸಹ ತುಂಬಾ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ ಮ್ಯಾಮ್. ಇರಬೇಕಾದವ್ರನ್ನ ಹೊರ ಕಳಿಸ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ನವರು. ಬಟ್ ಏನೂ ಆಗ್ತಾ ಇಲ್ಲ ಸಕ್ಸಸ್ ಆಗಿ.
ಒಂದು ಕಡೆ ಅಶ್ವಿನಿನ ಕ್ಯಾಪ್ಟನ್ ಮಾಡಬೇಕು ಅನ್ಕೊಂತಾರೆ, ಅಶ್ವಿನಿ ಕ್ಯಾಪ್ಟನ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಸ್ಪಂದನ ಅವ್ರನ್ನ ಹೆಂಗಾದ್ರು ಮಾಡಿ ಫೈನಲ್ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು ಅಂತೀನಿ. ಆ ಅಮ್ಮ ಮಾತ್ರ ಏನು ಪರ್ಫಾರ್ಮೆನ್ಸ್ ತೋರಿಸ್ತಾನೋ ಇಲ್ಲ. ಅವನು ತಿರುಗಿ ಏನಾರು ಮಾಡಿ ಕಾವ್ಯನಾದ್ರೆ ಏನಾರು ಮಾಡಿ ಸ್ವಲ್ಪ ಸಪೋರ್ಟ್ನ ಸ್ವಲ್ಪ ಎತ್ತೋಣ ಅಂದ್ಕೊತಾರೆ. ಆ ಎಮ್ಮನ್ನು ಸಹಿತ ಗಿಲ್ಲಿ 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 ಅಂದ್ಕೊಂಡು ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದಾಳೆ. ಉಳಿದಿರೋದೇ ಧನುಷ್ ಹಬ್ಬ, ಇದನ್ನೇ ಎತ್ತಬೇಕು ಅವರು. ಉಳಿಕೆದವರು ಯಾರು ಆಟ ಕೊಟ್ಟು ಲೆಕ್ಕಕ್ಕಿಲ್ದಂಗೆ ಆಗುತ್ತೆ ಈ ಒಂದು ಸೀಸನಲ್ಲಿ ಈ ಒಂದು ಸ್ಪರ್ಧೆಗಳ ಪರಿಸ್ಥಿತಿ. ಸೊ ಇದಾದ ನಂತರ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿಯವರು ತಮಾಷೆ ಮಾಡ್ತಾ ಇರ್ತಾರೆ. ಈ ವಾರ ನನಗೆ ತುಂಬಾ ಕ್ಲಾಸ್ ಇದೆ ಸುದೀಪ್ ಅವ್ರ ಕಡೆಯಿಂದ, ಹೆಂಗೆಲ್ಲ ಹೋಗೋದು ಉಪ್ಪಿನಕಾಯಿ ಹಾಕ್ತಾರೋ ಗೊತ್ತಿಲ್ಲ, ನಾನಂತೂ ತುಂಬಾ ಡಲ್ ಆಗಿರ್ತಕ್ಕಂಥ ಒಂದು ಬಟ್ಟೆ ತೊಟ್ಕೊಂಡು ಹೋಗ್ತೀನಿ ಅಂತೇಳಿ ತಿಳಿಸ್ತಾರೆ ಗಿಲ್ಲಿಯವರು. ಸೊ ಇದಾದ ನಂತರ ಬಿಗ್ ಬಾಸ್ನವರು ಬಂದು ಗಿಲ್ಲಿ, ರಾಸಿಕಾ, ಧನುಷ್ ಮತ್ತು ಅಶ್ವಿನಿ ಗೌಡ ಅವರು ಜೋಡಿಯಾಗಿ ಈ ಒಂದು ಆಟನ ಆಡಬೇಕಾಗುತ್ತೆ ಈ ಒಂದು ಕ್ಯಾಪ್ಟನ್ಸಿ ಓಟಕ್ಕೋಸ್ಕರ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಅಲ್ಲ ಈ ಥರ ಯಾಕೆ ಮಾಡಿದ್ರು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಏನಾದರೂ ಚಟುವಟಿಕೆ ಕೊಟ್ಟು ಅವರಿಗೆ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಟಾಸ್ಕ್ ಕೊಡ್ಬೋದಾಗಿತ್ತು. ಚೀಟಿ ಹಾಕಿ ಅಥವಾ ಏನಾದರೂ ಮಾಡಿ ತಾವೇ ನಿರ್ಧಾರ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ. ಒಂಥರ ಫೇವರಿಸಮ್ ಥರ ಆಗಲ್ವ ಇದು. ಈ ಸೀಸನ್ ಪೂರ್ತಿ ನೋಡ್ತವನಪ್ಪ ಅಂದರೆ ಜಾಸ್ತಿ ಫೇವರಿಸಮ್ಗಳೇ ಜಾಸ್ತಿ ಆಗಿದ್ದಾವೆ ಈ ಒಂದು ಸೀಸನ್ನಲ್ಲಿ. ಮೊದಲೇ ಆ ರಾಸಿಕಾಗಿ ಗಿಲ್ಲಿಗೆ ಆಗಿ ಬರೋಲ್ಲ ಅಂಥದ್ರಲ್ಲಿ ತಗೊಂಡೋಗಿ ಅವರಿಬ್ಬರು ಆಡಿ ಗೆದ್ದು ಕ್ಯಾಪ್ಟನ್ ಆಗಿರಿ ಅಂತ ಕೊಟ್ಟನಪ್ಪ ಅಂದರೆ ಗೆಲ್ತಾರ ಅವರು. ಊಹೆ ಮಾಡ್ಕೊಳ್ರಪ್ಪ ಒಂದು ಸ್ವಲ್ಪ ಆದ್ರೆ. ಸೊ ಇದಾದ ನಂತರ ಗೇಮ್ ಆರಂಭವಾಗುತ್ತೆ. ಪೈಪ್ಗಳನ್ನು ಕೊಡ್ತಾ ಇರ್ತಾರೆ ಬಿಗ್ ಬಾಸ್ ತಂಡದವರು. ಆ ಪೈಪ್ಗಳನ್ನು ಸಂಗ್ರಹಿಸಿಕೊಂಡು ಬಲೆಯನ್ನು ಎಣಿಬೇಕಾಗುತ್ತೆ ಒಂದು ಸುರಂಗ ಮಾರ್ಗದಲ್ಲಿ. ಪುರುಷ ಸದಸ್ಯರಾಗಿರ್ತಕ್ಕಂಥವರು ಆ ಸುರಂಗ ಮಾರ್ಗವನ್ನು ಭೇದಿಸಿ ಆ ಕೊಟ್ಟಿರ್ತಕ್ಕಂಥ ಪಜಲ್ಗಳನ್ನು ತಗೊಂಡೋಗಿ ಒಂದು ಕಡೆ ಸಂಗ್ರಹಿಸಿಕೊಂಡು ಆ ಪಜಲ್ಗಳನ್ನು ಸಂಪೂರ್ಣವಾಗಿ ಜೋಡಿಸಿ ಪೂರ್ಣಗೊಳಿಸಬೇಕಾಗುತ್ತೆ ಪುರುಷ ಸದಸ್ಯರಾಗಿರ್ತಕ್ಕಂಥವರು. ಸೊ ಈ ಒಂದು ನಿಟ್ಟಿನಲ್ಲಿ ರಾಸಿಕ್ ಅವರು ತುಂಬಾ ಅದ್ಭುತವಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಒಂದು ಲೆವೆಲ್ಗೆ ಸೂಪರಾಗಿ ಆಟ ಆಡಿದ್ರು. ಆ ಒಂದು ಬಲೆ ಕಟ್ಟೋದ್ರೆಲ್ಲ ಆಯಿತು ಈ ಒಂದು ಗೇಮಲ್ಲಿ. ಅಶ್ವಿನಿ ಅವರ ವಿಚಾರಕ್ಕೆ ಬರೋದ್ರೆ ಅಷ್ಟಾಗಿ ಏನು ಅವರು ಬಲೆನ ಕಟ್ಟಲೇ ಇಲ್ಲ, ಅಷ್ಟಾಗಿ ಅವರು ಟಫ್ ಆಗಿ ಒಂದು ರಚನೆ ಮಾಡಲಿಲ್ಲ ಆ ಒಂದು ಸುರಂಗ ಮಾರ್ಗದಲ್ಲಿ. ಆದ್ರೂ ಹೆವಿ ಟಫ್ ಆಯಿತು ಗಿಲ್ಲಿಯವರಿಗೆ. ಆ ಒಂಥರ ಒಳ್ಳೆ ಮಗು ಥರ ಹೋಗೋದು ಬರೋದು ಮಾಡ್ತಾ ಇದ್ರು. ಎನರ್ಜಿನೇ ಇರಲಿಲ್ಲ ಅವರ ದೇಹದ ಬಾಡಿಯಲ್ಲಿ. ಸುಲಭವಾಗಿ ಈ ಒಂದು ಆಟನ ಬಿಟ್ಕೊಟ್ರು ಧನುಷ್ ಅವರಿಗೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಫೈನಲಿಯಾಗಿ ಈ ಒಂದು ಗೇಮ್ನ ಅಶ್ವಿನಿ ಗೌಡ ಅವರು ಮತ್ತು ಧನುಷ್ ಅವರು ಗೆಲ್ತಾರೆ ಈ ಒಂದು ಆಟದಿಂದ. ನಂತರ ನ್ಯೂ ಇಯರ್ಗೆ ಮನೋರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು ನೀವು ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಗಿಲ್ಲಿ ಅವರಿಗೆ ಒಂದು ರ್ಯಾಪ್ ಸಾಂಗ್ನ ಮಾಡಿ ಅಂತ ತಿಳಿಸ್ತಾರೆ. ರಕ್ಷಿತಾ ಅವರಿಗೆ ಮನೆಯವರೊಟ್ಟಿಗೆ ಸೇರಿಕೊಂಡು ಒಂದು ರೀಲ್ ಮಾಡಿ ಬಿಗ್ ಬಾಸ್ ಟೈಟಲ್ನ ಒಂದು ಹಾಡಿಗೆ ಅಂತೇಳಿ ತಿಳಿಸ್ತಾರೆ. ಪುರುಷ ಸದಸ್ಯರಿಗೆ ಹೀಲ್ಸ್ನ ಹಾಕೊಂಡು ರ್ಯಾಂಪ್ ವಾಕ್ ಮಾಡಬೇಕು ಅಂತೇಳಿ ತಿಳಿಸ್ತಾರೆ. ಸೊ ಇದಾದ ನಂತರ ಗಿಲ್ಲಿ ಅವ್ರ ನಡುವೆ ಮತ್ತು ಧ್ರುವಂತ್ ಅವ್ರ ನಡುವೆ ಒಂದು ಜಗಳ ಆರಂಭವಾಗುತ್ತೆ. ಈ ಒಂದು ಜಗಳ ಯಾಕೆ ಆಯಿತು ಅನ್ನೋದಾದರೆ ರ್ಯಾಪ್ ಸಾಂಗ್ ಮಾಡೋಕ್ಕೋಸ್ಕರ ಧ್ರುವಂತ್ ಅವ್ರನ್ನ ಆ್ಯಡ್ ಮಾಡಿರ್ತಾರೆ ಲಿರಿಕ್ಸಲ್ಲಿ. ಆ ಒಂದು ಲಿರಿಕ್ಸಲ್ಲಿ ನನ್ನ ಒಂದು ಹೆಸರು ಸೇರಿಸ್ಬೇಡ ಅಂತೇಳಿ ಧ್ರುವಂತ್ ಅವರು, ನಾನು ಸೇರ್ತೀನಿ ಅಂತ ಗಿಲ್ಲಿ ಅವರು. ಈ ಒಂದು ವಿಚಾರವಾಗಿ ತುಂಬಾ ಹೆವಿ ಜಗಳ ಆಗುತ್ತೆ ಇವ್ರ ನಡುವೆ. ಒಂಥರ ಫನಿ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಜಗಳ ನೋಡೋಕ್ಕೆ. ನೀವು ಒಂದು ಸ್ವಲ್ಪ ನೋಡ್ಕೊಂಬನ್ನಿ ಈ ಒಂದು ಜಗಳ ಹೇಗಿತ್ತು ಅನ್ನೋ ವಿಚಾರ ಕುರಿತು ಸ್ವಲ್ಪ ಜಲಕ್ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಬನ್ನಿ. ನಂತರ ಕಾರ್ಯಕ್ರಮ ಆರಂಭವಾಗುತ್ತೆ, ಮನೋರಂಜನೆ ಕಾರ್ಯಕ್ರಮ. ಈ ಸ್ಪರ್ಧೆಗಳ ಒಂದು ವೈಯಕ್ತಿಕ ವಿಚಾರ ಕುರಿತು ಒಂದಿಷ್ಟು ಲಿರಿಕ್ಸ್ಗಳನ್ನು ತುಂಬಾ ಅದ್ಭುತವಾಗಿ ಬರೆದಿದ್ರು ಅಂತ ಹೇಳ್ಬೋದು. ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಪ್ರತಿಯೊಬ್ಬರ ಕುರಿತು ಒಂದಿಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಲಿರಿಕ್ಸ್ಗಳು ಬರೆದಿದ್ದು ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಮಹಿಳಾ ಸದಸ್ಯರೆಲ್ಲರೂ ಸೇರಿಕೊಂಡು ರೀಲ್ಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಒಂದು ಟೈಟಲ್ ಹಾಡಿಗೆ. ತುಂಬಾ ಅದ್ಭುತವಾಗಿ ನೃತ್ಯ ಮಾಡಿದ್ರು ಅಂತ ಹೇಳ್ಬೋದು ಪ್ರತಿಯೊಬ್ಬರು ಸೇರಿ. ನಂತರ ಹೀಲ್ಸ್ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡಬೇಕಂತೆ. ಈ ಥರ ಇಲ್ಲಿ ಯಾಕೆ ಮಾಡ್ತಾರೋ ಬಿಗ್ ಬಾಸ್ನವರು ಒಂದು ಗೊತ್ತಾಗ್ತಾ ಇಲ್ಲ. ಇದರಿಂದ ಏನು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ ಅನ್ನೋದೇ ಡೌಟ್ ಆಗುತ್ತೆ. ಸೊ ಕೊನೆಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತೇಳಿ ತಿಳಿಸಿ ಬಿಗ್ ಬಾಸ್ನವರು ಮನೆ ಸದಸ್ಯರೆಲ್ಲರಿಗೂ ವಿಶಸ್ನ ಕೋರ್ತಾರೆ. ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ನನ್ನ ಕಡೆಯಿಂದ ಸಹಿತ ಸ್ಪರ್ಧೆಗಳಿಗೆ ತಿಳಿಸೋಣ. ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.